ಬಿಗ್ ಬಾಸ್ ನೋಡ್ತಾ ಇದ್ದಂತಹ ವೀಕ್ಷಕರಿಗೆ ಒಂದು ಕುತೂಹಲ ಕಾಡುತ್ತೆ. ಬಿಗ್ ಬಾಸ್ ನೋಡ್ತಾ ಇದ್ರಿ, ಗ್ರ್ಯಾಂಡ್ ಫಿನಾಲೆ ಆಯಿತು, ಹನುಮಂತು ಗೆದ್ರು, 50 ಲಕ್ಷ ಚೆಕ್ ತಗೊಂಡು ಹೋದ್ರು. ಹಾಗಾದರೆ ಗೆದ್ದಿದ್ದು ಹೇಗೆ? ಹಳ್ಳಿ ಹುಡುಗ ಬಿಗ್ ಬಾಸ್ ಗೆಲ್ಲೋಕೆ ಅದೊಂದೇ ಕಾರಣ ಅಂತೆ. ಹಾಗಾದರೆ ಆ ಕಾರಣ ಏನು? ಅದೊಂದು ಅರ್ಹತೆ ಇಲ್ಲದೇ ಇದ್ದಿದ್ರೆ ಹನುಮಂತು ಗೆಲ್ತಾ ಇರಲಿಲ್ವಂತೆ. ಆ ಕಾರಣವನ್ನು ರಿವೀಲ್ ಮಾಡ್ತೀವಿ. ಹಳ್ಳಿ ಹುಡುಗ ಸ್ವಲ್ಪ ಯಾಮಾರಿದ್ದಿದ್ರೂ ಕೂಡ ಬೇರೆ ಸ್ಪರ್ಧಿಯ ಪಾಲಾಗ್ತಾ ಇತ್ತು ಬಿಗ್ ಬಾಸಿನ ಟ್ರೋಫಿ. ಹಳ್ಳಿ ಹುಡುಗ ಬಿಗ್ ಬಾಸ್ ಗೆಲ್ಲೋದಕ್ಕೆ ಇದ್ದಂತಹ ಒಂದು ಕಾರಣ, ಅದೊಂದು ಅರ್ಹತೆ ಇಲ್ಲದೆ ಇದ್ದಿದ್ದರೆ ಹನುಮಂತು ಗೆಲ್ತಿರ್ಲಿಲ್ಲ. ಹನುಮಂತು ಬದಲು ತ್ರಿವಿಕ್ರಮ್ ಪಾಲಾಗ್ತಾ ಇತ್ತು ಟ್ರೋಫಿ. ಹಾಗಾದ್ರೆ ಆ ಒಂದು ಗುಣ ಯಾವುದು? ಹನುಮಂತುವನ್ನ ಗೆಲ್ಲಿಸಿದ್ದ ಅವನ ಆ ಒಂದು ಗುಣ, ಆ ಗುಣ ಇಲ್ಲದಿದ್ದರೆ ತ್ರಿವಿಕ್ರಮ್ ಪಾಲಾಗ್ತಾ ಇತ್ತು. ಹನುಮಂತು ಇವತ್ತು ಸಂಭ್ರಮದಲ್ಲಿದ್ದಾರೆ. ಹನುಮಂತುವಿನ ಗುಣಗಳನ್ನು ಇಷ್ಟಪಟ್ಟಂತಹ ಅಷ್ಟು ಅಭಿಮಾನಿಗಳು ಇವತ್ತು ಸಂಭ್ರಮದಲ್ಲಿದ್ದಾರೆ. ಸುದೀಪ್ ನಿಂತ್ಕೊಂಡಿದ್ರು, 2 ಸ್ಪರ್ಧಿಗಳ ಕೈಯನ್ನು ಬಿಗಿಯಾಗಿ ಹಿಡ್ಕೊಂಡ್ರು. ಯಾವಾಗ ಬಲಗೈಯನ್ನು ಎತ್ತಿ ಹನುಮಂತು ವಿನ್ನರ್ ಅಂತ ಹೇಳಿ ಘೋಷಣೆ ಮಾಡಿದ್ರು, ಆಗಲೇ ಶುರುವಾಯಿತು ನೋಡಿ ಹನುಮಂತು ಫ್ಯಾನ್ಸ್ಗಳ ಸಂಭ್ರಮ. ಎಲ್ಲಿಯವರೆಗೆ ಆ ಸಂಭ್ರಮ ಅಂತ ಹೇಳಿದ್ರೆ, ಆ 9 ತಿಂಗಳು ಹೆತ್ತು ಹೊತ್ತಂತಹ ಕರಳ ಕುಡಿ ಅಂದರೆ ಹನುಮಂತು ತಾಯಿ ಬಂದು ಗದ್ಗದಿತರಾಗಿ ಸಂಭ್ರಮ ವ್ಯಕ್ತಪಡಿಸಿದ್ರು. ಈಗ ಬಿಗ್ ಬಾಸ್ ಟ್ರೋಫಿ ಗೆಲ್ಲಲೆಂದೇ ಬರ್ತಾರೆ ಕಂಟೆಸ್ಟೆಂಟ್ಗಳು. ಬಿಗ್ ಬಾಸ್ ಮನೆಯಲ್ಲಿ ತಮ್ಮನ್ನು ತಾವು ಬದಲಾಯಿಸಿಕೊಳ್ತಾರೆ. ದೊಡ್ಡ ಮನೆಗೆ ಹೆಂಗೆ ಬೇಕೋ ಹಾಗೆ ಅಡ್ಜಸ್ಟ್ ಕೂಡ ಆಗ್ತಾರೆ. ಜನಮನ ಗೆಲ್ಲೋಕೆ ಎಲ್ಲರೂ ಇನ್ನಿಲ್ಲದ ಕಸರತ್ತು ಮಾಡ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ನಡೆಯುತ್ತೆ ಬೇಕಂತಲೇ ಹಲವು ಡ್ರಾಮಾಗಳು, ಹೈ ಡ್ರಾಮಾಗಳು. ಬಿಗ್ ಬಾಸ್ನಲ್ಲಿ ಇರೋದೇ ಬೇರೆ, ಹೊರಗಡೆ ಇರೋದೇ ಬೇರೆ. ಜನರ ಮನಸ್ಸು ಗೆಲ್ಲಲು ಇನ್ನಿಲ್ಲದ ತಂತ್ರ ಉಪಯೋಗಿಸುತ್ತಾರೆ. ಆದರೆ ಎಲ್ಲ ಘಟಾನುಘಟಿಗಳ ತಂತ್ರ ಮೀರಿಸಿದ್ದ ಹನುಮಂತು ಮಾಡಿದ ಆ ಪ್ಲಾನ್ ಎಲ್ಲರನ್ನೂ ಸೋಲಿಸಿತು. ನೋಡಿ, ಈ ಬಿಗ್ ಬಾಸ್ ಮನೆಯಲ್ಲಿ ನಾನಾ ಥರದವರು ಬರ್ತಾರೆ. ನಾನಾ ಥರದವರು ಅಂತ ಹೇಳಿದ್ರೆ, ಒಬ್ಬೊಬ್ಬರು ವಿಚಿತ್ರವಾಗಿದ್ದವರು ಇರ್ತಾರೆ. ಸಮಾಜದಲ್ಲಿ ಕಾಂಟ್ರವರ್ಸಿಗಳ ಮುಖಾಂತರವಾಗಿ ಹೆಸರು ಮಾಡ್ಕೊಂಡವರು ಬಿಗ್ ಬಾಸ್ ಮನೆಗೆ ಬರ್ತಾರೆ. ಸಮಾಜದಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳು ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾರೆ. ಆ ಎಲ್ಲ ಬೇರೆ ಬೇರೆ ತರಹದ ಸ್ಪರ್ಧಿಗಳನ್ನು ಎದುರು ಹಾಕ್ಕೊಂಡು ಪ್ರತಿಸ್ಪರ್ಧೆ ತೋರಿಸೋದಿದೆಯಲ್ಲ, ಅದೊಂಥರ ಸವಾಲೆ, ಬಹುದೊಡ್ಡ ಚಾಲೆಂಜ್ ಅದು. ಈಗ ಹೊರಗಡೆ ಕೋಟಿ ಆಸ್ತಿ ಇದ್ದವನಿಗೂ ಗೆಲ್ಲಬೇಕನ್ನೋ ಆಸೆಗಳು ಇರ್ತವೆ. ಗೆಲ್ಲಬೇಕು ಅನ್ನೋ ಆಸೆ ಮೇಲೇ ಬಿಗ್ ಬಾಸಿಗೆ ಬರುವಂತಹದ್ದು. ಹಾಗಾಗಿ ಕಾಂಪಿಟೇಟರ್ನ ಸೋಲಿಸಬೇಕು ಅಂಥೇಳಿ ಶಕ್ತನಾಗಿ ಅತ್ಯಂತ ತೀವ್ರತೆಯಿಂದ ಆಟಗಳನ್ನು ಆಡುವಂಥ ಕಂಟೆಸ್ಟೆಂಟ್ಗಳು ಕೂಡ ಇರ್ತಾರೆ. ಅಂತಹ ಸ್ಪರ್ಧಿಗಳನ್ನು ಎದುರಿಸಿ ತನ್ನ ಬುದ್ಧಿವಂತಿಕೆಯಿಂದ, ತನ್ನ ಜಾಣ್ಮೆಯಿಂದ, ತನ್ನ ವಿಶೇಷವಾದಂತಹ ಶಕ್ತಿಯಿಂದ ಹನುಮಂತು ಎಲ್ಲರನ್ನ ಸೋಲಿಸಿದ್ದ. ಬಿಗ್ ಬಾಸ್ ಮನೆಯಲ್ಲಿ ಬರೀ ಜಗಳ, ಕಚ್ಚಾಟ, ಹಠಗಳ ಸಾಮ್ರಾಜ್ಯ. ಒಳಗೆ ಹೋದವರು ಬಣ್ಣ ಬದಲಿಸಿ ನಾಟಕ ಶುರು ಮಾಡಿರ್ತಾರೆ, ಗೆಲ್ಲಬೇಕು ಅನ್ನೋ ಹಂಬಲ. ಆದರೆ ಹನುಮಂತು ಮಾತ್ರ ತನ್ನ ಗುಣ ತೋರಿಸಿ ಕಪ್ ಗೆದ್ರು. ಎಲ್ಲರೂ ಗೆಲ್ಲಲು ಆಡಿದ್ರು, ಹನುಮಂತು ಸುಮ್ಮನೆ ಆಡಿದ್ರು. ನೋಡಿ, ಇದು ಎಷ್ಟೊಂದು ಹನುಮಂತು ಆಟದಲ್ಲಿತ್ತು ಸರಳತೆ ಮತ್ತು ಪ್ರಾಮಾಣಿಕತೆ. ಎಲ್ಲರಿಗೂ ಗೆಲ್ಲಬೇಕು ಅನ್ನೋ ಧಾವಂತ, ಎಲ್ಲರಿಗೂ ಗೆಲ್ಲಬೇಕು ಅನ್ನುವಂತಹ ಹಂಬಲ, ಎಲ್ಲರಿಗೂ ಗೆದ್ದೇ ಗೆಲ್ತೀನಿ ಅನ್ನೋ ಹಠಕ್ಕೆ ಬಿದ್ರು. ಹನುಮಂತನನ್ನ ಇತರೆ ಸ್ಪರ್ಧಿಗಳು ಇಗ್ನೋರ್ ಮಾಡಿದ್ರು. ಈ ಹಳ್ಳಿ ಹೈದ ಹೆಂಗ್ ಗೆಲ್ತಾನೆ, ಇಗ್ನೋರ್ ಮಾಡ್ತಾ ಇದ್ರು. ನೋಡಿ, ಯಾರನ್ನೂ ಇಗ್ನೋರ್ ಮಾಡಬಾರ್ದು. ಆದರೆ ತನ್ನ ಪ್ರಾಮಾಣಿಕತೆ, ಸರಳತೆಯಿಂದಲೇ ಜನರ ಗೆದ್ದ ಹನುಮಂತು ವಿಪರೀತ ಅನ್ನಿಸ್ಬಿಡ್ತು ಜನರಿಗೆ. ಹಳ್ಳಿಯಿಂದ ಬಂದು ದೊಡ್ಡ ಸೆಲೆಬ್ರಿಟಿಗಳ ಮುಂದೆ ಭರ್ಜರಿ ಆಟ ಆಡ್ದ. ಬಿಗ್ ಬಾಸ್ ಮನೆಗೆ ಬಂದಾಗ ತೊಟ್ಕೊಂಡಿದ್ದಂತಹ ಲುಂಗಿನ್ ಬಿಚ್ಚಿಲ್ಲ ಹನುಮಂತು. ಅದೇ ಲುಂಗಿಲಿದ್ರು. ಇದಕ್ಕೆ ಹೇಳೋದು ಪ್ರಾಮಾಣಿಕತೆ ಅಂತ. ಪಿಜ್ಜಾ ಬರ್ಗರ್ ನೋಡಿದ್ರು ಬಿಗ್ ಬಾಸ್ ಮನೆಯಲ್ಲಿ,
ಆದರೂ ಮುದ್ದೆ ತಿನ್ನೋದು ಬಿಡಲಿಲ್ಲ ಅಲ್ಲಿ ಹನುಮಂತು. ತನ್ನ ಸರಳತೆ, ತನ್ನ ಹಳ್ಳಿ ಸ್ಟೈಲು, ತನ್ನ ಅಸಲಿಯತ್ತು ಇವುಗಳನ್ನೇ ಪಾಲಿಸ್ಕೊಂಡು ಬಂದರು ಹನುಮಂತು. ಅಲ್ಲಿ ಜನರಿಗೆ ಆರ್ಗ್ಯಾನಿಕ್ ಆಗಿದ್ದಂತಹದ್ದು ಇಷ್ಟ ಆಗುತ್ತೆ, ಕೆಮಿಕಲ್ ಮಿಶ್ರಿತ ಅಲ್ಲದೇ ಇರತಕ್ಕಂತಹದ್ದು. ಈಗ ವೆಜಿಟೇಬಲ್ಲಿ ಆರ್ಗ್ಯಾನಿಕ್ ಮತ್ತು ನಾನ್ ಆರ್ಗ್ಯಾನಿಕ್ ವೆಜಿಟೇಬಲ್ಗಳಿರ್ತವೆ. ಆರ್ಗ್ಯಾನಿಕ್ ಅಂದರೆ ಅದು ಕೆಮಿಕಲ್ ಟಚ್ ಆಗಿರುತ್ತೆ, ಕೆಮಿಕಲಿಂದ ಅದನ್ನು ಗ್ರೋತ್ ಮಾಡಿರ್ತಾರೆ. ಆದರೆ ಈ ಹನುಮಂತು ಇದಾನಲ್ಲ, ನಾನ್ ಆರ್ಗ್ಯಾನಿಕ್, ಪಕ್ಕಾ ವೆಜಿಟೇರಿಯನ್. ಅಂದರೆ ಆತನ ಆಹಾರ ವೆಜಿಟೇರಿಯನ್ ಅಂತ ಹೇಳ್ತಿರೋದಲ್ಲ, ಆತನೊಬ್ಬ ಇದು ಕೆಮಿಕಲ್ ಮಿಶ್ರಿತ ಅಲ್ಲದೇ ಇರತಕ್ಕಂತಹ ತಳಿ ಅದು. ಆತನಲ್ಲಿ ಕಪಟ ಇರಲಿಲ್ಲ, ಆತನಲ್ಲಿ ನಾಟಕ ಇರಲಿಲ್ಲ, ಆತನಲ್ಲಿ ಡ್ರಾಮಾ ಇರಲಿಲ್ಲ, ಆತನಲ್ಲಿದ್ದಿದ್ದು ಅಸಲಿಯತ್ತು ಮಾತ್ರ.